ಹರೇ ರಾಮ. ಕೂತ್ಕೊಳ್ಳಿ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿ ತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ನಾನು ಕ್ಲಾಸ್ ಅಲ್ಲಿ ಇರ್ತೀನಿ. ಸ್ವಸ್ತಿಸ್ತು ತತಾಂ. ಹರಿ ಓಂ. ಹಾ ಸ್ವಲ್ಪ ಗಜೇಂದ್ರ ಭಗವಂತನನ್ನ ಸ್ತುತಿಸ್ತಾ ಇರುವ ಮಾತುಗಳನ್ನ ನಾವು ನೋಡ್ತಾ ಇದ್ವಿ. ಅದರಲ್ಲಿ ಅವನು ಭಗವಂತನ ಎಲ್ಲಾ ಮುಖಗಳಲ್ಲೂ ಕೂಡ ಎಚ್ಚರ ವಹಿಸಿ ಮಾತಾಡುತ್ತಾ ಇರುವಂತದ್ದನ್ನ ನಾವು ಹಿಂದೆ ಗಮನಿಸಿದ್ವಿ. ಅದರಲ್ಲಿ 6ನೇ ಶ್ಲೋಕ, ಯಸ್ಯ ದೇವಾ ಋಷಯ ಪದಂ ವಿದು ಜಂತುರ್ ಪುನಃ ಕೋರಹತಿ ಕಂತುಮೀ ರಿತುಂ ಯಥಾ ನಟಸ್ಯ ಕೃತಭಿರ್ವಿಚೇಷ್ಟಿತೋ ದುರತ್ಯಯಾನುಕ್ರಮಣ ಸಮಾವತು. ಅವನ ವೇಷವನ್ನ ಯಾರು ಪೂರ್ತಿಯಾಗಿ ತಿಳಿಯುವುದು ಸಾಧ್ಯ ಇಲ್ಲ. ನಿಜವಾದ ಸ್ವರೂಪವನ್ನು ಗುರುತಿಸುವುದು ಬಹಳ ಕಷ್ಟದ ಕೆಲಸ. ಯಾರೂ ಕೂಡ ಅವನನ್ನ ಇಷ್ಟೇ ಅಂತ ಲೆಕ್ಕ ಹಾಕಿ ಅವನ ಲೀಲೆಗಳನ್ನ ಒಂದು ಚೌಕಟ್ಟಿನಲ್ಲಿ ಹಾಕಿ ತೆರೆದು ತೋರುವುದು ಅಸಾಧ್ಯ. ಅಂತಹ ಹರಿಯು ಸಮಾಂ ಅವತು, ಅವನು ನನ್ನನ್ನು ಕಾಪಾಡಲಿ. ದಿಕ್ಷವೋ ಯಸ್ಯ ಪದಂ ಸುಮಂಗಲಂ ವಿಮುಕ್ತ ಸಂಗಾ ಮುನಯೋ ಸುಸಾಧವ ಚರಂತ್ಯಲೋಕೌ ವ್ರತಮೌರಣಂ ಮನೆ ಸರ್ವಾತ್ಮಭೂತಾಸು ಹೃದಸ್ಸಮೇ ಗತಿ. ಅತ್ಯಂತ ಮಂಗಳಕರವಾದ ಅವನ ಸ್ವರೂಪವನ್ನು ಸಾಕ್ಷಾತ್ಕಾರಗೊಳಿಸಿಕೊಳ್ಳಲು ಬಯಸಿದ ಸಜ್ಜನರು ವಿಷಯಾಸಕ್ತಿಯಿಂದ ದೂರವಾಗ್ತಾರೆ. ಅದು ಸಹಜ, ವಿಷಯಾಸಕ್ತಿಯಿಂದ ದೂರವಾಗುವುದು ಅನ್ನುವುದು. ಯಾಕೆಂದ್ರೆ ಅದರಲ್ಲಿ ಯಾವುದೇ ಅಂತಹ ಮಹಾ ಸೌಖ್ಯ ಅಂತ ಅವನಿಗೆ ಕಾಣಲ್ಲ. ಸಾಮಾನ್ಯ ಜನರಿಗೆ ಆಚರಿಸಲಾಗದೇ ಇರುವಂತಹ ವ್ರತ ನಿಯಮಗಳನ್ನೆಲ್ಲ ಅವರು ಬಹಳ ಪ್ರೀತಿಯಿಂದ ಮಾಡ್ತಾರೆ. ಉಳಿದವರಿಗೆ ಪಾಪ ಅವರು ಕಷ್ಟಪಡ್ತಿದ್ದಾರೆ, ಅವರು ಲೋಕದ ಸುಖವನ್ನು ಕಳ್ಕೊಳ್ತಾ ಇದ್ದಾರೆ, ಅವರಿಗೆ ಪಾಪ ಏನು ಜೀವನದಲ್ಲಿ ನಾವು ಎಂಜಾಯ್ ಮಾಡುವ ಹಾಗೆ ಎಂಜಾಯ್ಮೆಂಟ್ ಇಲ್ಲ ಅಂತ ಅವ್ರು ಅನ್ಕೋತಿರ್ತಾರೆ. ಆದ್ರೆ ಒಳಗಿನಿಂದ ಭಗವಂತನ ಸೌಹಾರ್ದವನ್ನ ಅರ್ಥ ಮಾಡಿಕೊಂಡವನಿಗೆ, ಶುದ್ಧಾಂತಃಕರಣರಾಗಿರುವ ಅವರಿಗೆ ಭಗವಂತನ ರಕ್ಷಣೆಯ ಕವಚ ಅರಿವಿಗೆ ಬಂದಿರುತ್ತೆ. ಆದ್ರಿಂದಾಗಿ ಅವ್ರು ಯಾವತ್ತೂ ಬೇಸರ ಪಡುವುದಿಲ್ಲ. ಅಂತಹ ಮಾನಸಿಕ ಸ್ಥೈರ್ಯವನ್ನ ತುಂಬುವಂತ ಭಗವಂತ ನನಗೆ ರಕ್ಷಕನಾಗಲಿ, ಸಮೇ ಗತಿ, ಎಲ್ಲ ಸಜ್ಜನರಿಗೆ ಗೆಳೆಯನಾಗಿರುವ ಭಗವಂತ ನನಗೆ ಗತಿಯಾಗಲಿ ಅಂತ ಗಜೇಂದ್ರ ಪ್ರಾರ್ಥಿಸ್ತಾನೆ. ನ ವಿದ್ಯತೆ ಯಸ್ಯ ನ ಜನ್ಮ ಕರ್ಮವಾ ನ ನಾಮ ರೂಪೇ ಗುಣದೋಷ ಏವವ ತಥಾಪಿ ಲೋಕಸ್ಯ ಚ ಸಂಭವಾಯ ಯಸ್ಯ ಕಾಲ ಮೃತ್ಯುತೆ. ಭಗವಂತನಿಗೆ ಕರ್ಮಾಧೀನವಾದ ಜನ್ಮ ಇಲ್ಲ. ನ ವಿದ್ಯತೆ ಯಸ್ಯ ಕರ್ಮ ನ ಜನ್ಮ. ಕರ್ಮದ ವಶದಿಂದಾಗಿ ನಮ್ಮ ಹಾಗೆ ಅವನಿಗೆ ಹುಟ್ಟಿಲ್ಲ, ಮತ್ತೆ ಜೀವನದ ಅನೇಕ ಕಷ್ಟ ನಷ್ಟಗಳ ಅನುಭವದ ಮಾತಿಲ್ಲ. ಇದು ಎಲ್ಲಾ ರೂಪಗಳಿಗೂ ಸಂಬಂಧಿಸಿದ್ದು, ಕೇವಲ ಈಗ ಹೇಳುವ ಯಾವುದೋ ಒಂದು ರೂಪಕ್ಕಲ್ಲ. ರಾಮನ ಅವತಾರಕ್ಕಾದ್ರೂ ಸರಿ, ಕೃಷ್ಣಾವತಾರಕ್ಕಾದ್ರೂ ಸರಿ, ಎಲ್ಲಾ ಅವತಾರಗಳಿಗೂ ಈ ಮಾತು ಸಹಜ. 8ನೇ ಶ್ಲೋಕ ಆಗ್ತಾ ಇದೆ. ನನಾರು ರೂಪೇ ಗುಣದೋಷ ಏವವ. ಅವನಿಗೆ ನಿರರ್ಥಕವಾದ ಒಂದು ನಾಮ ಅಂತಿಲ್ಲ, ನಿರರ್ಥಕವಾದಂತಹ ಪ್ರಾಕೃತವಾದ ರೂಪ ಇಲ್ಲ. ಅಂದ್ರೆ ಯಾವ ರೂಪ ಕೆಲವು ದಿವಸ ಆದ್ಮೇಲೆ ಕಳೆದು ಹೋಗುತ್ತೆ ಅನ್ನುವ ರೂಪ ಅವನಿಗಿಲ್ಲ.
ಯಾವ ರೂಪ ಶಾಶ್ವತವೋ ಅಂತಹದ್ದು ಮಾತ್ರ ಅವನ ರೂಪವಾಗಿರುತ್ತೆ. ಅವನಿಗೆ ಆ ಸತ್ವಾದಿ ಲೋಕದಲ್ಲಿರುವಂತಹ ಸತ್ವ, ರಜಸ್ಸು, ತಮಸ್ಸು ಅನ್ನುವ ಗುಣಗಳ ಸಮಸ್ಯೆ ಇಲ್ಲ, ದೋಷವೂ ಇಲ್ಲ. ಅಥವಾ ವಾತ, ಪಿತ್ತ, ಕಫ ಮೊದಲಾದಂತಹ ನಮ್ಮ ದೇಹಕ್ಕೆ ಬರುವಂತಹ ದೋಷಗಳು ಕೂಡ ಆತನನ್ನ ಕಾಡುವುದಿಲ್ಲ. ಈ ಲೋಕದ ಜನರ ಪ್ರತಿಯೊಬ್ಬರ ಸುಖ ದುಃಖಗಳನ್ನ ಗಮನಿಸುವ ಅವನ ಈ ಜನ್ಮ ಕರ್ಮಗಳನ್ನು ಯಾರು ಚೆನ್ನಾಗಿ ತಿಳಿತಾನೋ ಅವನಿಗೂ ಕೂಡ ಇದು ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ಅಂತ ಮಾತು ಹೇಳುವಾಗ, ನನ್ನ ಜನ್ಮ ಕರ್ಮಗಳ ಬಗ್ಗೆ ಯಾರು ಸರಿಯಾದ ತಿಳಿವನ್ನು ಹೊಂದಿರ್ತಾನೋ, ತತ್ವಯುತವಾಗಿ ಯಾರು ಅರ್ಥ ಮಾಡಿಕೊಳ್ತಾನೋ, ಅಂದ್ರೆ ಅವನಿಗೆ ಜನ್ಮ ಕರ್ಮ ಅನ್ನೋದು ಲೋಕದಲ್ಲಿ ಏನ್ ಕಾಣುತ್ತೆ ಅದು ನಮ್ಮ ಹಿತಕ್ಕಾಗಿ ಹೊರತು ಅವನ ಕರ್ಮದ ಪೂರ್ತಿಗಾಗಿ ಅಲ್ಲ, ಅಥವಾ ಅವನು ಮಾಯೆಗೆ ಒಳಗಾಗಿ ಬೇಸ್ತು ಬೀಳುವ ಜೀವರಾಶಿಯಂತೆ ಅಲ್ಲ. ನಮಸ್ತಸ್ಮೈ ಪರೇಶಾಯ ಬ್ರಹ್ಮಣೇನಂತ ಶಕ್ತಯೇ ರೂಪಾಯ ಆಶ್ಚರ್ಯ. ಬಹಳ ವಿಶಿಷ್ಟವಾದ ಒಂದು ಪದ್ಯವನ್ನ ಹೇಳ್ತಾರೆ. ಅವನು ಪ್ರಾಕೃತವಾದ ರೂಪಗಳನ್ನ ಹೊಂದದವ, ಆದ್ರೆ ಅವನು ಬಹುರೂಪಿ. ಬಹಳ ಜನ ಹೇಳುವುದೇನು, ರೂಪವೇ ಇಲ್ಲ ಅವನಿಗೆ ಅಂತ. ಆದರೆ ರೂಪ ಇಲ್ಲ ಅಂತ ಹೇಳ್ಬೇಡಿ, ಅರೂಪಾಯ ಉರುರೂಪಾಯ. ಅವನು ನಮ್ಮ ಹಾಗೆ ಅವನಿಗೆ ಶಾರೀರಿಕವಾದ ನಷ್ಟವನ್ನ ಹೊಂದುವ ಶರೀರ ಇಲ್ಲ. ನಷ್ಟವಾಗದೇ ಇರುವ, ಸಜ್ಜನರು ಬೇಕು ಅಂತ ಪ್ರಾರ್ಥಿಸಿದಾಗ ಕಾಣಿಸಿಕೊಳ್ಳಿಕ್ಕೆ ಬೇಕಿರುವಂತಹ ದೈವಿಕವಾದ ರೂಪ ಆತನಿಗೆ ಇದೆ. ಅದು ಸತ್ವ, ಅಂದ್ರೆ ಜ್ಞಾನಾನಂದಮಯವಾದ ರೂಪ. ಲೋಕದಲ್ಲಿರುವಂತಹ ಸತ್ವ ಎರಡು ರೀತಿ ಇದೆ, ಲೌಕಿಕ ಸತ್ವ, ಅಲೌಕಿಕ ಸತ್ವ ಅಂತ. ಅಂದ್ರೆ ಅಲೌಕಿಕ ಸತ್ವ ಅಂತ ಅರ್ಥ ಆಗ್ಲಿಕ್ಕೋಸ್ಕರ ಹೇಳಿದ್ದು. ಅದನ್ನ ಸತ್ವ ಅನ್ನುವ ಶಬ್ದದ ಅರ್ಥ ಜ್ಞಾನಾನಂದಮಯ ಅಂತ. ಈ ತ್ರಿಗುಣಗಳಿಗೆ ಸಂಬಂಧಪಟ್ಟ ಸತ್ವ, ರಜಸ್ಸು, ತಮಸ್ಸು ಆತನಿಗೆ ಇಲ್ಲ. ಹಾಗಾಗಿ ಅಂತಹ ವಿಚಿತ್ರ ಲೀಲೆಗಳನ್ನ ತೋರುವ, ಅನಂತ ಶಕ್ತಿಗಳಿಂದ ತುಂಬಿದ, ಗುಣಪೂರ್ಣನಾದ, ಪರಮ ನಾಯಕನಾದ ಭಗವಂತನಿಗೆ ನಮಃ ತಸ್ಮೈ ಪರೇಶಾಯ, ಎಲ್ಲದಕ್ಕಿಂತ ಮೀರಿದ ಈಶನಶೀಲನಾದ ಸಾಮರ್ಥ್ಯವಂತನಾದ ಭಗವಂತನಿಗೆ ನಮಸ್ಕಾರ. ನಮ ಆತ್ಮ ಪ್ರದೀಪಾಯ ಸಾಕ್ಷಿಣೇ ಮನೆ ಅವನು ಸ್ವಪ್ರಕಾಶ. ಆತ್ಮದೀಪ ಅಂದ್ರೆ ತನ್ನನ್ನು ಈಗ ಸೂರ್ಯ ನಮ್ಗೆ ಜಗತ್ತನ್ನ ತೋರಿಸ್ತಾನೆ. ಸೂರ್ಯನನ್ನು ತೋರಿಸ್ಲಿಕ್ಕೆ ಯಾವ್ದ್ರಿಂದ? ಅದು ಸ್ವಪ್ರಕಾಶ. ತಾನೂ ತನ್ನನ್ನ ತೋರಿಸಿ ಬೇರೆದನ್ನು ತೋರಿಸ್ತಾನೆ. ಇದು ಭಗವಂತನ ಗುಣ. ನಮಗೆ ದೇವರು ಹೇಗೆ ಅರ್ಥ ಆಗ್ತಾರೆ ಅಂತಂದ್ರೆ, ಲೋಕದಲ್ಲಿರುವ ಅನೇಕ ಈ ವಸ್ತುಗಳಿಂದ, ಈಗ ದೀಪವು ಸುತ್ತಲಿನ ವಸ್ತುಗಳನ್ನ ತೋರಿಸುತ್ತೆ. ದೀಪವನ್ನ ತೋರಿಸ್ಲಿಕ್ಕೆ ಮತ್ತೊಂದು ದೀಪ ಬೇಡ. ಹಾಗೆ ಭಗವಂತ ಆತ್ಮ ಪ್ರದೀಪ. ಅವನೇ ತಿಳಿದು ಸ್ವಪ್ರಕಾಶನಾಗಿ ಸ್ವತಂತ್ರವಾಗಿ ಎಲ್ಲವನ್ನೂ ನಡೆಸ್ತಾ ಹೋಗ್ತಾನೆ. ಎಲ್ಲರ ಅಂತರ್ಯಾಮಿ, ಎಲ್ಲರ ಮಾತುಗಳಿಗೂ ಚಿತ್ತಕ್ಕೂ ಚಿತ್ತವೃತ್ತಿಗೂ ಎಂದೂ ಕೂಡ ಸಿಗದವನು. ಮನಸಃ ಚೇತಸಾಂ ವಿದೂರಾಯ ಗಿರಾಂ ವಿದೂರಾಯ. ಗಿರ ಅಂತಂದ್ರೆ ಮಾತಿಗೆ ಸಿಗದವನು, ಯೋಚನೆಗೆ ಹತ್ತದವನು, ಒಳಗಿನಿಂದ ಅವನನ್ನ ಧೇನಿಸಿದ್ರೆ ಪೂರ್ಣವಾಗಿ ನಿಲುಕದವನು. ಇಂತಹ ಭಗವಂತನಿಗೆ ನಮಸ್ಕಾರ. ಸತ್ವೇನ ಪ್ರತಿಲಭ್ಯಾಯ ನೈಷ್ಕರ್ಮೇಣ ವಿಪಶ್ಚಿತಾಂ ನಮಃ ಕೈವಲ್ಯನಾಥಾಯ ನಿರ್ವಾಣ ಸುಖ ಸಂವಿದೆ. ನಿಷ್ಕಾಮವಾದ ಕರ್ಮವನ್ನ ಯಾರು ಮಾಡ್ತಾನೋ, ಆ ಕರ್ಮ ಮಾಡಿದಾಗ ಅವನಿಗೆ ಲಭ್ಯವಾಗುವುದು ವಿಶೇಷವಾಗಿ ಜ್ಞಾನ. ಆ ಜ್ಞಾನಕ್ಕೆ ಮಾತ್ರ ಗೋಚರನಾಗ್ತಾನೆ. ಬೇರೆ ಯಾವ ಪ್ರವೃತ್ತಿಗೂ ಕೂಡ ಆತ ಸಿಗುವವನಂತವನಲ್ಲ. ನಾನು ತುಂಬಾ ದೊಡ್ಡ ಮನೆತನದವನು, ನಾನು ಕರೆದ ತಕ್ಷಣ ದೇವರು ಬರಬೇಕು. ಆಫೀಸರೇ ಬರ್ತಾರೆ. ಆಫೀಸರ್ ಬಂದ್ರೆ ಅವನಿಗೆ ಬೇರೆ ಗತಿ ಇಲ್ಲ, ಪಾಪ ನಿಮ್ಮ ಹತ್ರ ಬರ್ತಾನೆ. ದೇವರಿಗೆ ನೀವು ಕರೆದ ತಕ್ಷಣ ಬರದೇ ಇದ್ರೆ, ನೀವು ಊಟ ಹಾಕ್ಲಿಲ್ಲ ಅಂತ ದೇವರಿಗೆ ಉತ್ಸವ ನಿಂತು ಹೋಗುತ್ತೆ ಅಂತ ಗತಿ ಇಲ್ಲದಂತೆ ಕಾಯುವವನಲ್ಲ ಅವನು. ನೀವು ಮಾಡ್ಲಿಲ್ಲ ಅಂದ್ರೆ ಇನ್ನೊಬ್ಬರ ಕೈಯಿಂದ ಮಾಡಿಸ್ತಾನೆ. ಹಾಗಾಗಿ ನಿಷ್ಕಾಮ ಕರ್ಮದಿಂದ ಮಾಡುವಂತಹ ಜ್ಞಾನಿಗಳಿಗೆ ಮಾತ್ರ ಲಭ್ಯವಾಗುವವನು. ಮುಕ್ತಿಗೆ ಅವನೇ ಕೈವಲ್ಯನಾಥ. ಕೈವಲ್ಯ ಅಂತಂದ್ರೆ ಕೇವಲ ಅರಿವಿನ ಸ್ವರೂಪ ಸ್ಥಿತಿಯನ್ನ ಕೈವಲ್ಯ ಅಂತ ಕರೀತಾರೆ. ಜ್ಞಾನರೂಪ ವ್ಯವಸ್ಥಿತಿ ಹಿತ್ವಾ ಆತ್ಮನಿ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ ಮೋಕ್ಷ. ಮೋಕ್ಷ ಅಂದ್ರೆ ಏನು ಅಂದ್ರೆ, ತಾನು ಜಗತ್ತನ್ನ ಏನೆಲ್ಲ ತಪ್ಪಾಗಿ ತಿಳ್ಕೊಂಡಿದ್ನೋ ಅದನ್ನೆಲ್ಲ ದೂರೀಕರಿಸಿಕೊಂಡು ತನ್ನ ಸ್ವರೂಪದಲ್ಲಿ ತಾನು ಏನಾಗಿದ್ದೇನೆ ಅಂತ ಅರಿತು
ಉಳಿದದ್ದಕ್ಕಿಂತ ನಾನು ಅತ್ಯಂತ ಬೇರೆಯಾಗಿದ್ದೇನೆ ಅಂತ ಎಚ್ಚರದಿಂದ ತನ್ನ ಸುಖವನ್ನ ತಾನು ಪಡೆಯುವುದೇನಿದೆ ಅದು ನಿರ್ವಾಣ ಸುಖ ಸಂವಿದೆ. ನಿರ್ವಾಣ ಅನ್ನುವ ಶಬ್ದವನ್ನ ಶಾಸ್ತ್ರಗಳಲ್ಲಿ ನಿರ್ಬಾಣ ಅಂತ ಬಳಸ್ತಾರೆ. ಬಾಣ ಅಂದ್ರೆ ಶರೀರ, ನಿರ್ಬಾಣ ಅಂತಂದ್ರೆ ಬಾಣ ಶರೀರ ಇಲ್ಲದೆ ಇರುವುದು ಅಂತ. ಈಗ ಬಂದ ಶರೀರ ಹೊರಟೋಗುತ್ತೆ, ಇದ್ದ ಶರೀರ ಇದ್ದೇ ಇರುತ್ತೆ. ಬಂದ ಶರೀರ ಹೋಗುವಂತಹ ಸಂದರ್ಭದಲ್ಲಿ ಸಿಗುವ ಸುಖ ಏನಿದೆ, ಆನಂದ ಏನಿದೆ, ಅಂತಹ ಸ್ವರೂಪದಲ್ಲಿ ಭಗವಂತ ಇದ್ದಾನೆ. ಅಂಥವನಿಗೆ ನಮಃ ಕೈವಲ್ಯನಾಥಾಯ ನಮಃ. ನಮಃ ಶಾಂತಾಯ ಘೋರಾಯ ಮೂಢಾಯ ಗುಣಕರ್ಮಣೆ ನಿರ್ವಿಶೇಷಾಯ ಸೌಮ್ಯಾಯ ನಮೋ ಜ್ಞಾನಘನಾಯ ಚ. ಅತ್ಯಂತ ಶಾಂತ ಸ್ವರೂಪ, ಆದ್ರೆ ಪ್ರಳಯ ಕಾಲದಲ್ಲಿ ಅತ್ಯಂತ ಘೋರ ಸ್ವರೂಪ. ಕೆಲವೊಮ್ಮೆ ಏನು ಅವನ ಬಗ್ಗೆ ಎಷ್ಟು ಪ್ರಯತ್ನ ಪಟ್ಟರು ಕೂಡ ಮೋಹ ಬರುವಂತೆ ಮಾಡುವಂತಹ ಸ್ವರೂಪ. ಅವನನ್ನ ಬುದ್ಧ ರೂಪದಲ್ಲಿ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ, ಏನು ಅಂತಾನೆ ಗೊತ್ತಾಗುದಿಲ್ಲ. ಅಂತಹ ಗುಣಗಳಿಗೆ ಗುಣಕರ್ಮಣೆ ಅಂತಂದ್ರೆ ಗುಣದ ಆಧಾರವಾಗಿ ಲೋಕದ ಕರ್ಮಗಳನ್ನ ನಡೆಸುವವ. ಅವನಿಗೆ ಯಾವ ಕರ್ಮವೂ ಬೇಕಾಗಿಲ್ಲ. ಆದ್ರೆ ನಮ್ಮ ಕರ್ಮ ಪ್ರವೃತ್ತಿ ಆಗೋದಕ್ಕೆ ಕಾರಣವಾದದ್ದು ಸತ್ವರಜ ತಮಸ್ಸು ಅನ್ನೋದನ್ನ ನೆನಪಲ್ಲಿ ಇಟ್ಟುಕೊಂಡು ಆಯಾ ರೂಪಗಳಿಂದ, ಆದ್ರೆ ಈ ಗುಣಕರ್ಮದಿಂದ ಮಾಡ್ತಾನೆ. ಆದ್ರೆ ಅವನು ನಿರ್ವಿಶೇಷ. ಲೋಕದ ಈ ಯಾವುದೇ ನಮಗೊಂದು ಹೆಸರು ಬರುತ್ತೆ, ಕುಲದಿಂದ ಬಂದ ಹೆಸರು, ಊರಿನಿಂದ ಬಂದ ಹೆಸರು, ತಂದೆಯಿಂದ ಬಂದ ಹೆಸರು, ಇಂಥ ಯಾವುದೇ ವಿಶೇಷತೆಗಳಿಗೆ ಆತ ಅಂದ್ರೆ ಆ ವಿಶೇಷಗಳಿಂದ ಆತ ಹೆಚ್ಚುಗಾರಿಕೆಯನ್ನು ಪಡೆಯುವಂತಹದ್ದಿಲ್ಲ. ಮತ್ತು ಸಾಮ್ಯಾಯ ಎಲ್ಲ ಸಂದರ್ಭದಲ್ಲೂ ಸಮಾನವಾಗಿ ಇರುವವ. ಅವನ ಗುಣ ಹೆಚ್ಚಾಗುವುದಂತಿಲ್ಲ. ಅವನ ಮೊದಲು ದೇವರು ತುಂಬಾ ಚೆನ್ನಾಗಿ ನಮ್ಮನ್ನ ನೋಡ್ಕೊಳ್ತಿದ್ದ, ಈಗ ಯಾಕೋ ದೇವರಿಗೆ ಇಂಟ್ರೆಸ್ಟ್ ಇಲ್ಲ ಅನ್ಸ್ಬಿಟ್ಟಿದೆ ಅಂತ ನಮ್ಗೆ ಲೋಕದಲ್ಲಿ ವ್ಯಕ್ತಿಗಳ ನಡುವೆ ಹುಟ್ಟುವ ಈ ಏನು ಒಂದು ಕಂಪ್ಯಾರಿಸನ್ ಏನಿದೆ, ಆ ರೀತಿಯ ಒಂದು ಹೋಲಿಕೆಯ ಚಿತ್ರಣ ಭಗವಂತನ ಬದುಕಿನಲ್ಲಿ ಕಾಲದಿಂದ, ದೇಶದಿಂದ, ವ್ಯಕ್ತಿಗಳಿಂದ ಬದಲಾಗುವುದು ಅಂತ ಇಲ್ವೇ ಇಲ್ಲ ಅನ್ನೋದನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡ್ತಾ, ನಮೋ ಜ್ಞಾನಘನಾಯ. ಜ್ಞಾನಘನ ಅಂತಂದ್ರೆ ಜ್ಞಾನದ ಸ್ವರೂಪ. ನಮೋ ಜ್ಞಾನಘನಾಯ ಚ, ಜ್ಞಾನದ ಸ್ವರೂಪವೇ ಆಗಿರುವಂತಹ, ವೈಷಮ್ಯವನ್ನ ಎಂದೂ ಮಾಡದೇ ಇರುವಂತಹ ಪೂರ್ಣಜ್ಞಾನ ಸ್ವರೂಪನಾದ ಹರಿಗೆ ನಮಸ್ಕಾರ. ಕ್ಷೇತ್ರಜ್ಞಾಯ ನಮಸ್ತುಭ್ಯಂ ಸರ್ವಜ್ಞಾಯ ಚ ಸಾಕ್ಷಿಣೆ ಪುರುಷಾಯಾತ್ಮ ಮೂಲಾಯ ಮೂಲ ನಮಃ. ಕ್ಷೇತ್ರ ಅಂದ್ರೆ ಪ್ರಪಂಚ ಮತ್ತು ನಮ್ಮ ಶರೀರ. ನಮ್ಮ ಶರೀರದ ಬಗ್ಗೆ ಚೆನ್ನಾಗಿ ತಿಳಿದವನು ಅವನೇ, ಪ್ರಪಂಚದ ಬಗ್ಗೆ ಚೆನ್ನಾಗಿ ತಿಳಿದವನು ಅವನೇ. ನಮ್ಗೆ ನಮ್ಮ ಶರೀರದ ಬಗ್ಗೆನೂ ಗೊತ್ತಿಲ್ಲ, ಪ್ರಪಂಚದ ಬಗ್ಗೆನೂ ಗೊತ್ತಿಲ್ಲ. ಆದ್ರೆ ಗೊತ್ತಿದೆ ಅಂತ ಮಾತ್ರ ತುಂಬಾ ಗೊತ್ತಿದೆ. ಅದು ಬಹಳ ಕಷ್ಟದ ಕೆಲಸ. ಆದ್ರೆ ಆ ಗಜೇಂದ್ರನಿಗೆ ಗೊತ್ತಿದೆ, ನಮ್ಗೆ ಏನು ಗೊತ್ತಿಲ್ಲ ಅನ್ನೋದು ಗೊತ್ತಿದೆ. ನಮಗೆ ಏನು ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ, ಅದು ಗೊತ್ತಾಗುವುದೂ ಇಲ್ಲ. ಆ ಸ್ಥಿತಿಗೆ ಬರುವ ತನಕವೂ ಕೂಡ ಗಜೇಂದ್ರನಿಗೆ ಸಿಕ್ಕಷ್ಟು ಸುಲಭದಲ್ಲಿ ನಮಗೆ ದೇವರು ಗೊತ್ತಾಗುವುದಿಲ್ಲ. ಸರ್ವ ಅಧ್ಯಕ್ಷಾಯ, ಎಲ್ಲವನ್ನೂ ಕೂಡ ಅಧಿಕರಿಸಿ ಕಣ್ಣಿಟ್ಟು ನೋಡುವವ. ಸಾಕ್ಷಿಣೆ, ಎಲ್ಲದಕ್ಕೂ ನೇರವಾದ ಡೈರೆಕ್ಟ್ ದೃಶ್ಯ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳುವವ. ಎಲ್ಲರ ಪುರದಲ್ಲಿ ನೆಲೆಸಿದವ. ಆತ್ಮನಿಗೆ ಮೂಲನಾದವ. ಅಂದ್ರೆ ಈ ಜೀವರಾಶಿಗಳಲ್ಲಿ ಪ್ರತಿಯೊಬ್ಬ ಜೀವನಿಗೆ ಈ ಪ್ರಪಂಚಕ್ಕೆ ಬರ್ಬೇಕು ಅಂತಂದ್ರೆ ಅದಕ್ಕೆ ಒಬ್ಬ ತರಬೇಕು. ನೀ ತಂದೆ, ನಾ ಬಂದೆ, ನೀ ಎನ್ನ ಹಿಂದೆ. ನೀನ್ ತಂದವನಾದ್ರಿಂದಾಗಿ ನೀನು ನನಗೆ ತಂದೆ. ನಾವು ತಂದೆ ಅಂತ ಅನ್ಕೊಳ್ಳೋದು ಒಂದು ನೆಪ ಅಷ್ಟೇ. ಆದ್ರೆ ನಿಜವಾದ ತಂದೆ ಭಗವಂತ. ಹಾಗಾಗಿ ಅವನನ್ನ ಆತ್ಮ ಮೂಲ ಅಂತ ಕರೀತಾರೆ. ಮೂಲ ಪ್ರಕೃತಿಯೇ ನಮಃ, ಪ್ರಕೃತಿಗೂ ಮೂಲನಾದವ. ಚಿತ್ ಪ್ರಕೃತಿ ಮತ್ತು ಅಚಿತ್ ಪ್ರಕೃತಿ ಅಂತ ಎರಡು ರೀತಿಯ ಪ್ರಕೃತಿಗಳಿವೆ. ಆ ಎರಡೂ ಪ್ರಕೃತಿಯನ್ನ ನಿರ್ವಹಣೆ ಮಾಡುವಂತಹ ಭಗವಂತನೇ ನಿನಗೆ ನಮಸ್ಕಾರ. ಸರ್ವೇಂದ್ರಿಯ ಗುಣದ್ರಷ್ಟ್ರೇ ಸರ್ವ ಪ್ರತ್ಯಯ ಹೇತವೇ ಅಸತ್ಯ ವಿಮುಕ್ತಾಯ ಸದಾಭಾಸಾಯ ತೇ ನಮಃ. ಎಲ್ಲ ಇಂದ್ರಿಯಗಳ ವಿಷಯಗಳನ್ನು ನಮ್ಮ ಇಂದ್ರಿಯಗಳಲ್ಲಿ ಇದ್ದು ಕಾಣುವವನು. ಸರ್ವೇಂದ್ರಿಯ ಗುಣದ್ರಷ್ಟ್ರೇ, ನಾವು ನೋಡ್ತೇವೆ ಅಂತ ಅನ್ಕೊಂಡಿರ್ತೇವೆ. ವಸ್ತುತಃ ನಾವು ನೋಡುವುದು ಅನ್ನುವುದು ನಮಗೆ ಸ್ವಾತಂತ್ರ್ಯ. ನೋಡ್ತೇವೆ ಅನ್ನೋದು ಸತ್ಯ, ಆದ್ರೆ ನಾನೇ ನೋಡುವುದು ಅನ್ನೋದು ಸುಳ್ಳು. ನಾನೂ ನೋಡುವುದು ಅನ್ನೋದು ಸತ್ಯ. ಯಾಕೆಂದ್ರೆ ನಮಗೆ ನೋಡ್ಬೇಕು ಅಂತ ಅನ್ನೋ ಇಷ್ಟ ಇದ್ರೂ ಕೆಲವೊಂದ್ ಸರ್ತಿ ನೋಡ್ಲಿಕ್ಕೆ ಅನುಕೂಲ ಆಗಲ್ಲ. ಒಂದು ವಸ್ತುವಿನ ದೋಷ ಇರುತ್ತೆ, ಒಂದು ಕಣ್ಣಿನ ದೋಷ ಬರ್ಬೋದು, ಅಥವಾ ಬೆಳಕೆ ಹೊರಟು ಹೋಗ್ಬೋದು, ಅಥವಾ ಆ ವಸ್ತುವಿಗೆ ಆಕಾರವೇ ತಪ್ಪಿ ಹೋಗ್ಬೋದು. ಏನೋ ಒಂದು ಕಾರಣದಿಂದ ನೋಡ್ಬೇಕು ಅನ್ನೋದು ನಮ್ಮ ಇಚ್ಛೆಯಲ್ಲಿದ್ರು ಕೂಡ ಎಲ್ಲಾ ಸಂದರ್ಭದಲ್ಲಿ ನಾವು ನೋಡುವುದಲ್ಲ, ನಾವು ಕೇಳುವುದಲ್ಲ, ನಾವು ತಿನ್ನುವುದಲ್ಲ, ನಾವು ಉಣ್ಣುವುದಲ್ಲ. ಆದ್ರೆ ಸ್ವಾತಂತ್ರ್ಯ ಪೂರ್ವಕವಾಗಿ ನಮ್ಮ ಎಲ್ಲ ಇಂದ್ರಿಯಗಳಿಗೆ ಭೋಗಗಳನ್ನ ಒದಗಿಸುವವನವನೇ. ಆದ್ರಿಂದಾಗಿ
ಸರ್ವೇಂದ್ರಿಯ ಗುಣದ ದ್ರಷ್ಟೃ ಅವನೇ. ಸರ್ವ ಪ್ರತ್ಯಯ ಹೇತವೆ, ಎಲ್ಲ ರೀತಿಯ ಜ್ಞಾನಗಳಿಗೂ ಕಾರಣ. ಪ್ರತ್ಯಯ ಅಂದ್ರೆ ಜ್ಞಾನ. ಅಯಪಯಗತವು ಅಂತ ಧಾತುವಿನಿಂದ ಹುಟ್ಟಿದ ಶಬ್ದ. ಪ್ರಕೃಷ್ಟವಾದ ಜ್ಞಾನ, ಪ್ರಕೃಷ್ಟವಾದ ಗತಿ. ಯಾವುದೇ ವಿಷಯದ ಜ್ಞಾನವನ್ನು ಕೂಡ ನಮಗೆ ಉಂಟಾಗುವಂತೆ ಮಾಡುವವನು ಅವನೇ. ಆದ್ರೆ ಅಸತ್ಯಾತ್ ವಿಮುಕ್ತಾಯ, ಸುಳ್ಳು ಪ್ರತಿಷ್ಠೆಯನ್ನ ಯಾವತ್ತೂ ಅವನು ತೋರಿಸುವುದಿಲ್ಲ. ಅಸತ್ಯಾಚ್ಚ ವಿಮುಕ್ತ, ವಿಮುಕ್ತ ಅಂದ್ರೆ ದೂರ. ಸುಳ್ಳು ಪ್ರತಿಷ್ಠೆಯಿಂದ ಸುಳ್ಳು ಸೃಷ್ಟಿಯನ್ನ ಎಂದೂ ಮಾಡದವ ಮತ್ತು ಸದಾಭಾಸಾಯ ತೇನ್ಮಃ, ಸದಾ ಸರ್ವಜ್ಞನಾಗಿರುವಂತಹ, ನಮಗೆ ಎಲ್ಲವನ್ನೂ ಕೂಡ ಭಾಸವಾಗುವಂತೆ, ಎಲ್ಲವನ್ನು ನಮಗೆ ಕಾಣುವಂತೆ ಮಾಡುವ, ಅಥವಾ ತನಗೆ ಎಲ್ಲವನ್ನೂ, ಆಭಾಸ ಅಂದ್ರೆ ಅವನಿಗೆ ಕಂಡದ್ದು, ಎಲ್ಲವೂ ಅವನಿಗೆ ಕಾಣುವಂತೆ, ಆಭಾಸತೆ, ಎಲ್ಲವೂ ಅವನಿಗೆ ಕಾಣುವಂತೆ ಮಾಡಿಕೊಳ್ಳುವ ಸರ್ವಜ್ಞನಿಗೆ ನನ್ನ ನಮಸ್ಕಾರ. ನಮೋ ನಮಸ್ತೆ ಅಖಿಲ ಕಾರಣಾಯ ನಾರಾಯಣಾರ್ ಆರ್ತಿನಾಯ ಸರ್ವಾಗಮಾಂನಾಯ ಮಹಾರ್ಣ. ಅಖಿಲ ಕಾರಣಾಯ, ಜಗತ್ತಿನ ಎಲ್ಲದಕ್ಕೂ ಕಾರಣೀಭೂತನಾದವ ಯಾರವನು? ನಾರಾಯಣ. ಆರ್ತಿ ವಿನಾಶನಾಯ, ದುಃಖವನ್ನ ಕಳೆಯುವವನು. ಸರ್ವಾಗಮ ಆಮ್ನಾಯ ಮಹಾರ್ಣವಾಯ, ಎಲ್ಲ ಬಗೆಯ ಆಗಮಗಳು ಅಂದ್ರೆ ಆಸಮಂತಾತ್ ಗಮಯತಿ, ದೇವರನ್ನ ಹೇಳಲಿಕ್ಕೆ ಇರುವಂತಹ ಮಾತುಗಳಲ್ಲಿ ವೇದಕ್ಕೆ ಇರುವಷ್ಟು ಸಾಮರ್ಥ್ಯ ಪ್ರಪಂಚದಲ್ಲಿ ಪ್ರತ್ಯಕ್ಷಕ್ಕೂ ಇಲ್ಲ, ಅನುಮಾನಗಳಿಗೂ ಇಲ್ಲ. ಆದ್ರೆ ಸರ್ವಥಾ ಉಳಿದದಕ್ಕಿಂತ ಹೆಚ್ಚು ಗಮಯತಿ, ತಿಳಿಸತ್ತೆ. ಅದನ್ನಾಗಿ ಅದಕ್ಕೆ ಆಮ್ನಾಯ, ಆಗಮ ಅಂತ ಹೇಳುದು. ಅದನ್ನ ಆಮ್ನಾಯ ಅಂತ ಕರೀತಾನೆ. ಆಮ್ನಾಯ ಅಂತಂದ್ರೆ ಪುನರಭ್ಯಾಸ, ಮತ್ತೆ ಮತ್ತೆ ರಿಪೀಟ್ ಮಾಡುತ್ತೆ. ಕೆಲವೊಂದ್ ಸರ್ತಿ ಅಪನ ಶೋಷುಜದ ಘಂ ಅಂತ 5-6 ಸಲ ರಿಪೀಟ್ ಮಾಡುತ್ತೆ. ಅಂದ್ರೆ ಅದರ ಅರ್ಥ ಆ ವಿಷಯದಲ್ಲಿ ಅದಕ್ಕೆ ತುಂಬಾ ತಾತ್ಪರ್ಯ ಇದೆ ಅಂತ. ಹಾಗಾಗಿ ಎಷ್ಟು ಸೃಷ್ಟಿಯಲ್ಲಿ ಎಷ್ಟು ಸರ್ತಿ ಅದು ಪ್ರಕೃತಿಯಲ್ಲಿ ಬಂದ್ರೂ ಕೂಡ ಈ ಸೃಷ್ಟಿ ಮತ್ತೆ ಆಗತ್ತೆ, ಮತ್ತೆ ಹೋಗುತ್ತೆ, ಮತ್ತೆ ಆಗತ್ತೆ, ಮತ್ತೆ ಹೋಗುತ್ತೆ. ಪ್ರತಿ ಸರ್ತಿ ಬಂದಾಗ್ಲೂ ಈ ಸರ್ತಿ ಸೃಷ್ಟಿಯಲ್ಲಿ ಅಗ್ನಿಮೀಳೆ ಪುರೋಹಿತಂ, ದೇವರಿಗೆ ಪ್ರತಿ ಸರ್ತಿ ಅದೇ ಯಾಕೆ ಹೇಳುದು, ಒಂದ್ಸರ್ತಿ ಚೇಂಜ್ ಮಾಡೋಣ, ವಹ್ನಿಮೀಳೆ ಪುರೋಹಿತಂ ಅಂತ ಹೇಳೋಣ ಅಂತ. ಅದು ಯಾವತ್ತೂ ಪುನರಾಮ್ರೇಡಿತಂ, ಅದೇ ರೀತಿ ಅದರ ಸ್ವರ, ಅದರ ಅಕ್ಕಪಕ್ಕದ ಅಕ್ಷರಗಳ ಆನುಪೂರ್ವಿ, ಅದರ ಕ್ರಮ. ಬೇಕಿದ್ರೆ ಋಷಿಗಳು ಚೇಂಜ್ ಆಗ್ಬೋದು, ಛಂದಸ್ಸು ಚೇಂಜ್ ಆಗುದಿಲ್ಲ, ಮಂತ್ರದ ಆನುಪೂರ್ವಿ ಚೇಂಜ್ ಆಗುದಿಲ್ಲ, ಸ್ವರ ಕೂಡ ಚೇಂಜ್ ಆಗುದಿಲ್ಲ. ಹಾಗೆ ಚೇಂಜ್ ಆಗದೆ ಇರುವುದರಿಂದಾಗಿ ಅದಕ್ಕೆ ಆಮ್ನಾಯ ಅಂತ ಹೆಸರು. ಹಾಗಾಗಿ ಅಂತಹ ಆಮ್ನಾಯ ಸ್ವರೂಪದ ಮಹಾರ್ಣವ ಇವನು. ಆ ವೇದದ ಸಮುದ್ರದಲ್ಲಿ ಮುಳುಗಿ ಎದ್ದವ, ಅವನನ್ನ ಹೊರತುಪಡಿಸಿ ಯಾರನ್ನೂ ಅದು ಪೂರ್ತಿಯಾಗಿ ಹೇಳುವುದೇ ಇಲ್ಲ. ನಮೋ ಅಪವರ್ಗಾಯ, ಅಪವರ್ಗ ಅಂದ್ರೆ ಮೋಕ್ಷವನ್ನ ಒದಗಿಸುವವ. ಪರಾಯಣಾಯ, ಕೊನೆಯ ಅಯನ, ಆಶ್ರಯ, ಎಲ್ಲದಕ್ಕಿಂತಲೂ ಕೊನೆಗೆ ಮುಕ್ತರಿಗೆ ಆಶ್ರಯನಾಗಿ ನಿಂತವ ನೀನೇ. ಆದ್ರಿಂದಾಗಿ ಅಂತಹ ನಿನಗೆ ನಮಸ್ಕಾರ. ಗುಣಾರಣಿಚ್ಛನ್ನ ಚಿದೂಷ್ಮಪಾಯ ಮಾನಸಾಯ ಯುಕ್ತಾಭಿಸ್ವಹೃದಯೇ ಪರಿಭಾವಿತಾಯ ಜ್ಞಾನಾತ್ಮನೇ ಭಗವತೆ ನಮ ಈಶ್ವರಾಯ. ತ್ರಿಗುಣಗಳೆಂಬ ಅರಣಿಯಲ್ಲಿ ಅಡಗಿರುವ ಜೀವಸ್ವರೂಪನ ಜ್ಞಾನದ ಬೆಂಕಿಯನ್ನ ಜಾಗೃತಗೊಳಿಸುವವ. ಗುಣ, ಅರಣಿ, ಛನ್ನ, ಚಿತ್, ಊಷ್ಮಪಾಯ. ಊಷ್ಮಪ ಅಂತಂದ್ರೆ ಅದನ್ನ ತಿಕ್ಕಿ ತೆಗೆದಾಗ ಬಂದ ಹೊಗೆಯಲ್ಲಿ ಬೆಂದು ಹುಟ್ಟಿದ್ದು. ಗುಣಗಳೆಂಬ ಅರಣಿಗಳು, ಸತ್ವರಜಸ್ತಮಸ್ಸು 3 ಗುಣಗಳ ತಿಕ್ಕಾಟದಿಂದಾಗಿ ಛನ್ನ, ಮುಳುಗಿ ಹೋದಂತಹ ಚಿತ್, ಜ್ಞಾನಿಯ ಅಥವಾ ಈ ಜೀವನ. ಚಿತ್ ಅಂದ್ರೆ ಜ್ಞಾನ ಸ್ವರೂಪ, ಅವನ ಜ್ಞಾನ ಸ್ವರೂಪವನ್ನ ಹೊರಕ್ಕೆ ವ್ಯಕ್ತ ಮಾಡಿಕೊಡುವಂಥವನು. ಯಾಕೆಂದ್ರೆ ಹೊಗೆ, ಊಷ್ಮ ಅಂದ್ರೆ ಒಂದು ರೀತಿ ಹೊಗೆ, ಅದು ಹೊಗೆ ಬಂದಾಗ ಗೊತ್ತಾಗುತ್ತೆ ಇಲ್ಲೊಂದು ಅರಣಿ ಕಡಿತಾ ಇದೆ ಅಂತ. ಹಾಗೆ ಗೊತ್ತಾಗುವಂತೆ ಮಾಡುವವ ಸ್ವತಃ ಭಗವಂತ. ಆ ಹಗ್ಗವನ್ನು ಹಿಡಿದು ಎಳೆದರೆ ಮಾತ್ರ. ಆದ್ರಿಂದಾಗಿ ಆ ಜೀವವನ್ನ ವ್ಯಕ್ತಗೊಳಿಸುವವ ನೀನು ಅಂತ ಅರ್ಥ. ತಕ್ಷೋಭ ವಿಸ್ಫೂರ್ಜಿತ ಮಾನಸಾಯ, ಆ ತ್ರಿಗುಣಗಳ ಕ್ಷೋಭೆಯಲ್ಲಿಯೂ ಕೂಡ ಮನಸ್ಸಿಗೆ ಏನಾದ್ರೂ ಒಂದು ಸತ್ವವನ್ನ, ಸತ್ಯವನ್ನ ಹೊಳೆಯುವಂತೆ ಮಾಡುವವ ನೀನೆ. ಯುಕ್ತಾತ್ಮಭಿಹಿ ಸ್ವಹೃದಯೇ ಪರಿಭಾವಿತಾಯ, ಈ ಭಕ್ತಿಯಿಂದ, ಭಕ್ತಿ, ಜ್ಞಾನ ಅಥವಾ ಪ್ರಾಪಂಚಿಕ ವೈರಾಗ್ಯ, ಅನಾಸಕ್ತಿ ಇತ್ಯಾದಿ ಗುಣದಿಂದ ಕೂಡಿದ ಜೀವರಿಗೆ ತಮ್ಮ ಹೃದಯದಲ್ಲಿ ಧ್ಯಾನ ಮಾಡುವಾಗ ಜ್ಞಾನ ರೂಪನಾಗಿ ಕಾಣಿಸಿಕೊಳ್ಳುವಂತಹ ಭಗವಂತನಿಗೆ ನನ್ನ ನಮಸ್ಕಾರ. ಜ್ಞಾನಾತ್ಮನೇ ಭಗವತೆ ನಮ ಈಶ್ವರಾಯ. ಈಶನ ಶೀಲೇಶು ವರಹ ಈಶ್ವರ. ಯಾರು ಇಡೀ ಜಗತ್ತನ್ನ ನೇಮಿಸುವ ದೇವತೆಗಳಿಗೂ ದೇವಾದಿದೇವನೋ ಅಂತಹ ಭಗವಂತನಿಗೆ ನಮಸ್ಕಾರ. ಯಂ ಧರ್ಮ ಕಾಮಾರ್ಥ ವಿಮುಕ್ತಿ ಕಾಮಾ ಭಜಂತ ಇಷ್ಟಾಂ ಗತಿಮಾಪ್ನುವಂತಿ ಕಿಂಚಾಶ್ಚೋರಾತ್ಯಪಿ
ಕರೋತು ಮೇ ದಭ್ರದಯೋ ವಿಮೋಕ್ಷಣಂ. ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ಎಲ್ಲ ಬಗೆಯ ಪುರುಷಾರ್ಥಗಳನ್ನು ಕೂಡ ಒದಗಿಸುವುದಕ್ಕೆ ಭಗವಂತ ಸದಾ ಸಿದ್ಧ. ಆದ್ರೆ ಅದು ಸಿಗುವುದು ಬೇಕು ಅಂತ ಅಪ್ಲಿಕೇಶನ್ ಹಾಕಿದ್ರೆ ಸಿಗುವುದಲ್ಲ. ಅದು ಅದಕ್ಕಾಗಿ ಪರಿಶ್ರಮ ಪಡಬೇಕು, ಅದಕ್ಕಾಗಿ ಬದುಕನ್ನು ಮುಡಿಪಾಗಿಡ್ಬೇಕು. ಆಗ ಯಾರು ಆ ರೀತಿ ಭಜಿಸ್ತಾನೋ, ನಿನ್ನಿಂದ ನನಗೆ ಧರ್ಮ ಕಾಮಾರ್ಥಗಳು ಬೇಕು ಅಂತ ಯಾರು ಬಯಸ್ತಾನೋ ಭಜಿಸ್ತಾನೋ ಅಂಥವರು ಮಾತ್ರ ಭಗವಂತನಿಂದ ಆ ಸೌಖ್ಯವನ್ನು ಪಡೀತಾರೆ. ಈ ಅದರಲ್ಲಿ 3 ಬೇರೆಯವರು ಕೊಡ್ಬೋದು ಸ್ವಲ್ಪ ಸ್ವಲ್ಪ, ಅದು ಅವನ ಅನುಜ್ಞೆಯಂತೆ. ಮಯೈವ ವಿಹಿತಾನ್ ಹಿತಾನ್, ಕೃಷ್ಣನೇ ಗೀತೆಯಲ್ಲಿ ಹೇಳಿದ್ರು. ಉಳಿದ ಯಾವುದೇ ದೇವತೆಗಳು ಏನೇ ಕೊಟ್ಟರು ಅದು ಮಯೈವ ವಿಹಿತಾನ್, ಅದು ನಾನೇ ಅವರಲ್ಲಿ ನಿಂತು ಕೊಡ್ತಾ ಇದ್ದೇನೆ ಅಂತ ಹೇಳ್ತಾನೆ. ಹಾಗಾಗಿ ಉಳಿದವರಿಂದಲೂ ಇಷ್ಟಾರ್ಥಗಳನ್ನ ಪಡೆಯುವ ಸಾಮರ್ಥ್ಯ ಇದ್ರೂ ಕೂಡ ಅದು ಭಗವಂತನ ಮೂಲಕವೇ ಕೊಡುವಂತೆ ಆಗುವಂಥದ್ದು. ಶಾಶ್ವತವಾದ ಸ್ವರೂಪ ಶರೀರವನ್ನು ಮುಕ್ತಿಯಲ್ಲಿ ತೋರ್ಪಡಿಸುವವನು ನೀನೇ. ಲೌಕಿಕ ಇಷ್ಟಾರ್ಥಗಳಲ್ಲಿ ಏನಾದ್ರೂ ನಾವು ತೃಪ್ತಿ ಪಟ್ರೆ, ಇಂಥದ್ದು ಕೊಟ್ಟ ಅಂತ ಖುಷಿ ಪಟ್ರೆ ಅದು ದೊಡ್ಡ ವಿಷಯ ಅಲ್ಲ ಅಂತಾರೆ. ಅದಲ್ಲ ನಿಜವಾದ ಭಗವಂತನಿಂದ ಪಡೆಯಬೇಕಾದ ಸತ್ವ. ನಿಜವಾಗಿ ಪಡೆಯಬೇಕಾದದ್ದೇನು ಅಂದ್ರೆ ಬಿಡುಗಡೆ. ಅದಭ್ರದಯ ವಿಮೋಕ್ಷಣಂ ಕರೋತು. ತಡೆಯಲಾರದ ದಯೆಯಿಂದ ನಮ್ಮನ್ನ ಅನುಗ್ರಹದ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುವಂತೆ ಮಾಡಿ ವಿಮೋಕ್ಷಣಂ ಕರೋತು. ಈ ಸಂಸಾರದ ತಾಪತ್ರಯದಿಂದ ಉನ್ಮುಖವಾದ ಪ್ರವಾಹದಿಂದ ಮೇಲ್ಮುಖವಾಗಿ ನನ್ನನ್ನ ಕಳುಹಿಸು ಅಂತ ದೇವರನ್ನ ಕೇಳಿಕೊಳ್ತಾನೆ ಗಜೇಂದ್ರ. ಎಷ್ಟು ತಿಳುವಳಿಕೆ ಇದೆ ನೋಡಿ ಅವನಿಗೆ. ನಮ್ಗೆ ಹೇಳಿದ್ರು ಅರ್ಥ ಆಗಲ್ಲ ತಲೆ ಒಳಗೆ. ಏಕಾಂತಿನೋ ಯಸ್ಯನ ಕಿಂಚನಾರ್ಥಂ ವಾಂಚಂತಿ ವೈ ಯೇ ವೈ ಭಗವತ್ ಪ್ರಧಾನಾ ಅತ್ಯದ್ಭುತಂ ಯಚ್ಚರಿತಂ ಸುಂದರಂ ಗಾಯಂತ ಆನಂದ ಸಮುದ್ರ ಮಗ್ನ. ಇಷ್ಟು ದೇವರ ಹತ್ರ ಪ್ರಾರ್ಥನೆ ಮಾಡಿ ಹೇಳ್ತಾನೆ, ನಾನು ಬಹಳ ಚಿಕ್ಕವ, ಎಷ್ಟೋ ಜನ ನನಗಿಂತ ಎತ್ತರದ ಭಕ್ತರಿದ್ದಾರೆ. ನಾನು ಇಷ್ಟಾರ್ಥವನ್ನ ನಿನ್ನ ಹತ್ರ ಕೇಳ್ತೇನೆ. ಏಕಾಂತ ಭಕ್ತರಿಗೆ ಭಗವಂತನೇ ಇಷ್ಟ, ಅದು ಬಿಟ್ಟು ಬೇರೆ ಅರ್ಥವೇ ಇಲ್ಲ ಅವರಿಗೆ. ಪ್ರಾರ್ಥನೆ ಮಾಡುವಾಗ ದೇವರನ್ನೇ ಕೇಳುದು ಹೊರತು ದೇವರೇ ನನಗೆ ಮೋಕ್ಷ ಕೊಡು ಅಂತಾನು ಕೇಳಲ್ಲ, ನೀನ್ ಬೇಕು ಅಂತ ಅಷ್ಟೇ ಕೇಳ್ತಾರೆ. ಆ ಕೇಳುವಿಕೆ ಅನ್ನೋದು ಕೇಳುವಿಕೆಯಲ್ಲಿ ಅತ್ಯಂತ ದೊಡ್ಡದು. ಇದು ಬರೀ ಬಾಯಿ ಮಾತಿಗೆ ಕೇಳಿದ್ರೆ ಆಗುವಂತಹದ್ದಲ್ಲ. ಇದೊಂದು ಕೇಳುದಿರ ಚೆನ್ನಾಗಿರುತ್ತೆ, ದೇವರಿಗೂ ನಾನು ಬೇಸ್ತು ಬಿಡಿಸಿ ದೇವ್ರೆ ನೀನ್ ಬೇಕು ನೀನ್ ಬೇಕು ನೀನ್ ಬೇಕು ಅಂತ ಕೇಳ್ತೇನೆ ಅಂದ್ರೆ ಅದು ನಿಜವಾದ ಬಯಕೆ ಆದ್ರೆ ಸಿಕ್ಕೇ ಸಿಗುತ್ತೆ. ಆದ್ರೆ ಆ ಬಯಕೆಯ ಮಧ್ಯದಲ್ಲಿ ಇನ್ನೇನೋ ಲೋಕದ ಸುಖದ ಬಗ್ಗೆಯೂ ಅವನಿಗೆ ಆಸಕ್ತಿ ಬರುವಂತೆ ಮಾಡಿ ನೋಡ್ತಾನವನನ್ನ. ಆಗ್ಲೂ ದೇವರೇ ಬೇಕು ಅಂತ ಕೇಳಿದ್ರೆ ಆಗ ತನ್ನನ್ನೇ ತಾನು ಕೊಡ್ತಾನೆ. ನಿನ್ನವನೆಂದರೆ ತನ್ನನೇ ಕೊಡುವ ಭಗವಂತ ಅಂತ. ಹಾಗಾಗಿ ಅತ್ಯದ್ಭುತವಾದ ಮಂಗಳಕರವಾದ ನಿನ್ನ ಲೀಲೆಗಳನ್ನ ಹಾಡ್ತಾ ಆನಂದ ಸಮುದ್ರ ಮಗ್ನಾಹ, ನಿನ್ನ ಲೀಲೆಯನ್ನ ಗಾಯಂತಹ ಅತ್ಯದ್ಭುತಂ ಯಚ್ಚರಿತಂ ಸುಮಂಗಲಂ, ಅತ್ಯಂತ ಮಂಗಳಮಯವಾದ ನಿನ್ನ ಚರಿತ್ರೆಯನ್ನು ಅತ್ಯದ್ಭುತವಾಗಿ ಹಾಡುತ್ತಾ ಇರುವಂಥವರು ಆನಂದ ಸಮುದ್ರ ಮಗ್ನಾಹ. ಅವರಿಗೆ ಈ ಹಾಡುವುದರಿಂದ ಯಾರಾದ್ರೂ ನೋಡಿ ಚಪ್ಪಾಳೆ ತಟ್ಟಬೇಕು, ಈ ಹಾಡುವುದರಿಂದ ಯಾರಾದ್ರೂ ನನ್ನನ್ನ ಬೆಂತಟ್ಟಿ ನೆಕ್ಸ್ಟ್ ಕಾರ್ಯಕ್ರಮ ಕರಿಬೇಕು, ಈ ಹಾಡುದನ್ನ ಕೇಳಿ ನೆಕ್ಸ್ಟ್ ಸರ್ತಿ ಇವರೇ ನಮ್ಮನೆಗೆ ಊಟಕ್ಕೆ ಬರ್ಬೇಕು ಅಂತ ಕರೆಯುವ ದುಸ್ಥಿತಿಯನ್ನು ಅವ್ರು ಅಪೇಕ್ಷೆ ಪಡುವುದೇ ಇಲ್ಲ. ನೀವು ಕೇಳಿದ್ರಿ ಬಿಟ್ರಿ. ಅವ್ರಿಗೆ ಬೇಕಾದದ್ದು ದೇವರಿಗೆ ತೃಪ್ತಿ ಆಯ್ತೋ ಅಥವಾ ಅವರಿಗೆ ಹೃದಯದಲ್ಲಿ ಭಗವಂತ ಕೂತೆಯನ್ನ ಅನುಭವ ಆಯ್ತು ಅನ್ನೋದು ಮಾತ್ರ ಮುಖ್ಯ ಆಗಿರುತ್ತೆ. ಅಂಥವರಿಂದ ನೀನು ಸದಾ ಅಂಥವರನ್ನು ಮೆಚ್ಚುವವನು ಮತ್ತು ಅಂಥವರಿಂದ ಸದಾ ಪ್ರೀತಿಸಲ್ಪಡುವವನು. ತಮಕ್ಷರಂ ಬ್ರಹ್ಮ ಪರಂ ಪರೇಶಂ ಯೋಗ ಗಮ್ಯಂ ಅತೀಂದ್ರಿಯ ವಿವಾತಿರುವಂ ಪರಿಪೂರ್ಣ ನೀಡೇ. ಅವನು ನಾಶವಿಲ್ಲದವ, ಅಕ್ಷರ. ಬ್ರಹ್ಮಪರಂ ವೇದಗಳಿಂದ ಗಮ್ಯ. ಪರೇಶಂ ಪರರಿಗೂ ಈಶನಾದವನು, ದೇವಾದಿ ದೇವತೆಗಳಿಗೂ ಒಡೆಯನು. ಅವ್ಯಕ್ತಂ ಯಾರಿಗೂ ಸುಲಭದಲ್ಲಿ ಕಣ್ಣಿಗೆ ಕಾಣದವನು. ಆಧ್ಯಾತ್ಮಿಕ ಯೋಗ ಗಮ್ಯಂ ಆದ್ರೆ ಅಂತರಂಗದ ಪ್ರಪಂಚದಲ್ಲಿ ಪ್ರಯಾಣ ಮಾಡುವವನಿಗೆ ಬೇರೆ ಬೇರೆ ರೀತಿಯಿಂದ ತಾನು ಕಂಡುಕೊಳ್ಳುವವನು. ಅತೀಂದ್ರಿಯಂ ಈ ಹೊರಗಿನ ಇಂದ್ರಿಯಗಳಿಗೆ ಕಾಣದವನು. ಸೂಕ್ಷ್ಮಂ ಅತ್ಯಾಕೆ ಹಾಗೆ ಹೊರಗಿನ ಇಂದ್ರಿಯ ಕಾಣಲ್ಲ ಅಂದ್ರೆ ಅವನು ಅತ್ಯಂತ ಸೂಕ್ಷ್ಮಂ. ಅಷ್ಟೇ ಅಲ್ಲ, ಇನ್ನೊಂದು ಕಾರಣ ಇದೆ. ಅತಿ ದೂರಂ ಕಣ್ಣಿಗೆ ಯಾವುದು ಅತ್ಯಂತ ದೂರವುದು ಕಾಣೋದು ಸಾಧ್ಯ ಇಲ್ಲ, ಅವನು ಅತ್ಯಂತ ದೂರದಲ್ಲಿದ್ದಾನೆ. ಸೂಕ್ಷ್ಮಮಿವ ಅದು ಎರಡೂ ರೀತಿ ಆಗುತ್ತೆ. ಸೂಕ್ಷ್ಮಮಿವ ಅತಿ ದೂರಂ ಇವ, ವಸುದವನ ಅತಿ ದೂರ ಅಲ್ಲ, ಒಳಗೆ ಇದ್ದಾನೆ. ಅತ್ಯಂತ ಸೂಕ್ಷ್ಮ ಹೌದು, ಸೂಕ್ಷ್ಮವೂ ಹೌದು, ಆದ್ರೆ ಪ್ರಪಂಚವೇ ಅವನ
ಒಂದು ಪ್ರತೀಕವಾದಾಗ ಅತ್ಯಂತ ಅಣೋರಣೀಯಾನ್ ಮಹತೋ ಮಹೀಯಾನ್ ಎರಡೂ ರೀತಿಯಿಂದ ಅವನ ರೂಪವನ್ನು ಚಿಂತಿಸ್ಲಿಕ್ಕೆ ಬರುತ್ತೆ. ಅನಂತಂ ಯಾಕೆಂದ್ರೆ ಅವನಿಗೆ ಕೊನೆ ಇಲ್ಲ. ಆದ್ಯಂ ಎಲ್ಲದಕ್ಕಿಂತ ಮೊದಲಿದ್ದಾನೆ, ಅವನೆಲ್ಲದಕ್ಕಿಂತ ಮೊದಲಿದ್ದಾನೆ, ಆದ್ರಿಂದಾಗಿ ಅವನ ನಂತರವೇ ಎಲ್ಲವೂ ಕಂಡು ಬಿಡುವಂಥದ್ದು. ಇಂತಹ ಪರಿಪೂರ್ಣನಾದ ಗುಣದಿಂದ ತುಂಬಿದ ಭಗವಂತನನ್ನು ಈಡಸ್ತುತೌ ಸ್ತುತಿಸುತ್ತೇನೆ. ಯಸ್ಯ ಬ್ರಹ್ಮಾದಯೋ ದೇವ ವೇದಾಲೋಕಾಚರಾಹ ನಾಮರೂಪೇಣ ಜಲ್ಚ ಬ್ರಹ್ಮಾದಿ ದೇವತೆಗಳು, ವೇದಗಳು, ಲೋಕದಲ್ಲಿರುವ ಜ್ಞಾನಿಗಳು, ಚರಾಚರ ಪ್ರಾಣಿಗಳು ಅವನದ್ದೇ ಬೇರೆ ಬೇರೆ ರೀತಿಯಾದಂತಹ ನಾಮಗಳನ್ನು ಹೊತ್ತುಕೊಂಡು ಜಗತ್ತಿನಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಗುರುತಿಸಲ್ಪಡ್ತಾವೆ. ಅವನದ್ದೇ ವಿಶೇಷವಾದ ಒಂದು ಅಂತರ್ಯಾಮಿಯ ಕಲೆಗಳು ಅವುಗಳಲ್ಲಿ ತುಂಬಿಕೊಂಡದ್ದಾದ್ರಿಂದಾಗೆ ಭಗವಂತನ ಹೆಸರುಗಳು ಆ ಪ್ರಾಣಿಗಳ ಹೆಸರಾಗಿ, ಮನುಷ್ಯರ ಹೆಸರಾಗಿ, ರಾಜರ ಹೆಸರಾಗಿ, ದೇವತೆಗಳ ಹೆಸರಾಗಿ ಅಲ್ಲಲ್ಲಿ ಕಾಣಿಸ್ಲಿಕ್ಕೆ ಸಿಗುತ್ತೆ. ಅವನು ಕೊಟ್ಟ ಬಾಡಿಗೆಯನ್ನ ಮರ್ತು ಬಿಟ್ಟು ಉಳಿದವರು ಉಪಯೋಗಿಸ್ತಾನೆ ಇರ್ತಾರೆ. ನಾವು ಅದನ್ನ ಮಧ್ಯದಲ್ಲಿ ಮರ್ತು ಅದೇ ಶಬ್ದಗಳಿಂದ ಆಯಾ ವ್ಯಕ್ತಿಗಳನ್ನೇ ಗುರುತಿಸ್ತಾ ಹೋಗ್ತೇವೆ. ಅದಕ್ಕೆ ಚೆನ್ನಾಗಿರುವ ತಂವೈ ವಿಷ್ಣು ಪರಮ ಮುದಾಹರಂತಿ ಎಂ ಇಂದ್ರಮಾಹು ವರುಣಮಾಹು ಬೇರೆ ಬೇರೆ ದೇವತೆಗಳ ಹೆಸರನ್ನ ಹೇಳ್ತಾರೆ. ಆದ್ರೆ ಆ ಎಲ್ಲಾ ನಾಮಗಳು ವಿಷ್ಣುವನ್ನು ಪರಮಂ ಉದಾಹರಂತಿ, ಎಲ್ಲ ನಾಮಗಳು ಅವನನ್ನೇ ಹೇಳ್ತೇನೆ. ಯೋ ದೇವಾನಾಂ ನಾಮಧ ಏಕ ಏವ ಸಂಪ್ರಶ್ನಂ ಭುವನಾಯಂತ್ಯನ್ಯ ಅಂತ ಈ ಮಂತ್ರಗಳೆಲ್ಲವೂ ಕೂಡ ಭಗವಂತನ ನಾಮೋಚ್ಚಾರಣೆಯನ್ನ ಮಾಡುವಾಗ ಉಳಿದ ನಾಮಗಳು ಅವನನ್ನೇ ಹೇಳುತ್ತೆ ಅನ್ನೋದನ್ನ ಬೆಂಕಿಯ ಜ್ವಾಲೆಗಳು ಸೂರ್ಯನ ಕಿರಣಗಳು ಹೇಗೆ ಮತ್ತೆ ಮತ್ತೆ ಇರುತ್ತೆ. ಅದ್ಭುತ ಇದು. ಅತಿಶೋಭನೆ ಸರಿದು ಕವಸ್ಯ ಒಂದು ಗಾಡಿ ಅಂದ್ರೆ ಈ ರೀತಿ ಜಗತ್ತು ಸೂರ್ಯನ ಕಿರಣದಂತೆ ನಿರಂತರ ಹಬ್ಬುತ್ತಾ ಇರುತ್ತೆ, ಬೆಳೀತಾ ಇರುತ್ತೆ, ಹುಟ್ಟುತ್ತಾ ಇರುತ್ತೆ, ಬೇರೆ ರೀತಿಯಿಂದ ಅನುಭವಿಸ್ತಾ ಇರುತ್ತೆ. ಈ ಜ್ವಾಲೆ ಉರಿತಾ ತುಂಬಾ ಇರುತ್ತೋ ಬ್ರೇಕ್ ಆಗ್ತಾ ಇದೆ ಆಚಾರ್ಯ. ನನ್ಗೊಬ್ಳಿಗೇನ ಅಥವಾ ಬೇರೆಯವ್ರಿಗ ಗೊತ್ತಿಲ್ಲ, ಬಟ್ ತುಂಬಾ ಬ್ರೇಕ್ ಆಗ್ತಿದೆ. ಈಗ ಕೇಳಿಸ್ತಿದ್ಯಾ? ಬ್ರೇಕ್ ಆಗ್ತದೆ. ಬ್ರೇಕ್ ಆಗ್ತದೆ. ಬ್ರೇಕ್ ಆಗ್ತಿಲ್ಲ. ತುಂಬಾ ಬ್ರೇಕ್ ಇದೆ. ಈ ಇಂದ್ರಿಯಗಳು, ಶರೀರದ ಸೃಷ್ಟಿ, ಮನಸ್ಸು ಇದೆಲ್ಲವೂ ಕೂಡ ಸೃಷ್ಟಿ ಆಗ್ತಾನೇ ಇರುತ್ತೆ. ಸಂಯಾತಿ ಮೊದಲು ಸೃಷ್ಟಿಯಾಗ್ತಾನೆ ಸಂಯಾತಿ ವ್ಯಾಪಾಸು ಅಭಿಸಂಶಂತಿ ಅವರಿಂದ ಬರುತ್ತೆ. ಅಭಿಸಂಶಂತಿ ಕೊಡುತ್ತೆ. ಅದನ್ನೇ ಉಪನಿಷತ್ತು ಇಲ್ಲಿ ಸಂಯಾಂತಿ ಸೇರಿಕೊಳ್ತಾರೆ. ಸೃಷ್ಟಿ ಪಡೆಯುತ್ತಾರೆ.
ಶ್ರೇಯಸ್ಸನ್ನು ಕೊಟ್ಟಿದ್ದಾನೆ. ಬಹಳ ಚೆನ್ನಾಗಿ ಹೇಳಿದ್ದಾರೆ. ದೇವರು ಯಾರಿಂದಾಗಿ ಎಲ್ಲರಿಗೂ ಶ್ರೇಷ್ಠ. ಕೆಲವರು ಮೊನ್ನೆ ಯಾರೋ ಹೇಳ್ತಿದ್ರು, ಭಗವಂತ ಕಣ್ಣಿನಿಂದ ಹುಟ್ಟಿದ ಜಾತಿ ಅದಾಗಿ ನಮ್ಮ ಜಾತಿ ದೇವರಿಗೆ ಪ್ರೀತಿ. ಈ ಜಾತಿಗೆ ಹುಟ್ಟಿದ್ರೆ ವಾಪಸ್ ಇಲ್ಲ ಅಂತ ಅವರು ಹೇಳಿದ್ರು. ಯಾರೋ ಕ್ಷತ್ರಿಯರು ಹೇಳಿದ್ರು ಭಗವಂತನ ಅಸೂಯೆಯನ್ನು ತುಳಿದ ಸಾಮಾನ್ಯವಾಗಿ ಎಲ್ಲರಿಂದ ಹುಟ್ಟಿದ್ದನ್ನ ಹೇಳ್ತಾರೆ. ಇವರು ಹೇಳುದು ಆ ಜಾಗದಲ್ಲಿ ದೇವರು ನಮ್ಮ ಜಾತಿಯಲ್ಲಿ ಹುಟ್ಟಿದ್ದಾನೆ ಸಿಗುತ್ತೆ. ಆದ್ರೆ ದೇವರೇ ಹೇಳುವಂತ ಆಗಿಲ್ಲ, ಅಸುರರಾಗಲಿ ಮತರಾಗಲಿ ಹಿರಿಯನಾಗಲಿ ನಮ್ಮ ಜಾತಿಗೆ ಸಂಬಂಧಿಸಿದ ಯಾವುದೇ ಲಿಂಗದಲ್ಲಾಗಲಿ ಪ್ರಾಣಿಗಳಾಗಲಿ ಸ್ತ್ರೀಯಾಗಲಿ ಷಂಡನಾಗಲಿ ಪೂರ್ಣನಾಗಲಿ ಮಣ್ಣಿನ ಮಣ್ಣಿನ ಯಾವ ಪದಾರ್ಥಕ್ಕೆ ಸಂಬಂಧ ಇಲ್ಲ. ಸಂಬಂಧ ಇಲ್ಲ, ಗಂಡ ಸಂಬಂಧ ಇಲ್ಲ, ಜಾತಿಯ ಸಂಬಂಧ ಇಲ್ಲ, ಕಾಲದ ಸಂಬಂಧ ಇಲ್ಲ, ಯಾವ ಸಂಬಂಧವೂ ಇಲ್ಲದೆ ಎಲ್ಲರಿಗಿಂತ ಶ್ರೇಷ್ಠ. ಆದರೆ ಶ್ರೇಷ್ಠ ಎಲ್ಲರಿಗಿಂತ ಉದ್ದೇಶ ಉಳಿದದ್ದೆಲ್ಲ ಇದ್ದರೆ ಅವನ ಶ್ರೇಷ್ಠ, ಉಳಿದದ್ದಿಲ್ಲ ಶ್ರೇಷ್ಠ. ಎಲ್ಲರೂ ಬಂದಿತ್ತು ಅನಂತ ಜಗತ್ತಿಗೆ ಸ್ವತಂತ್ರ ತತ್ವವಾಗಿ ಅರಿವು ನನಗೆ ಬರಲಿ ಅವನು ಹೇಳ್ತಾನೆ. ಮತ್ತಷ್ಟು ಅವನ ಪ್ರಾರ್ಥನೆಯ ಮಾತುಗಳಿನ ನಾಳೆ ಅಂತ ಹೇಳ್ತಾ